2026 ಭಾರತೀಯ ಚಿತ್ರರಂಗದ ಮಟ್ಟಿಗೆ ದೊಡ್ಡ ಮಟ್ಟದ ಮೈಲ್ ಸ್ಟೋನ್ ಗಳನ್ನ ಗ್ಲೋಬಲ್ ಸ್ಟೇಜ್ ಅಲ್ಲಿ ನೆಡುವಂತಹ ಸಾಧ್ಯತೆ ಹೊಂದಿರುವಂತಹ ವರ್ಷ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸದ್ಯದ ಮಟ್ಟಿಗೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಒಂದು ಸಿನಿಮಾ ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯನ್ ಅಥವಾ ಪ್ಯಾನ್ ಗ್ಲೋಬಲ್ ಸಕ್ಸಸ್ ಕಂಡಿದೆ ಅಥವಾ ಕಾಣುತ್ತೆ ಅಂತ ಅಂದ್ರೆ ಅದಕ್ಕೆ ಮೊದಲ ಮೈಲಿಗಲ್ಲೇ 1,000 ಕೋಟಿ ರೂಪಾಯಿಗಳ ಮಿನಿಮಮ್ ಕಲೆಕ್ಷನ್. ಈ 1,000 ಕೋಟಿ ರೂಪಾಯಿಗಳ ಕಲೆಕ್ಷನ್ ಸಾಧನೆಯನ್ನ 2026ರಲ್ಲಿ ಮಾಡಬಹುದಾದಂತಹ ಸಿನಿಮಾಗಳು ಯಾವೆಲ್ಲ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ ಕಂಟೆಂಟ್ಗಳು ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಸಿನಿಮಾ ಬಗ್ಗೆ ಒಳ್ಳೆ ನಾಲೆಡ್ಜ್ ಅನ್ನ ಶೇರ್ ಮಾಡಿದ್ರೆ ಮಾತ್ರ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದು ರಾಮಾಯಣ ಪಾರ್ಟ್ 1. ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಭಾರತೀಯ ಚಿತ್ರರಂಗದ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಅಂದ್ರೆ ಅದು ದಂಗಲ್. ಅದನ್ನ ನಿರ್ದೇಶನ ಮಾಡಿರುವಂತಹ ನಿತೇಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ರಾಮಾಯಣ ಸಿನಿಮಾ ಸದ್ಯದ ಮಟ್ಟಿಗೆ ತಿಳಿದು ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ಎಕ್ಸ್ಪೆನ್ಸಿವ್ ಸಿನಿಮಾ ಆಗಿರುತ್ತೆ. ನಾನು ಹೇಳ್ತಾ ಇರೋದು ಎರಡೂ ಸಿನಿಮಾಗಳು ಸೇರಿಸಿ 4,000 ಕೋಟಿಗೂ ಹೆಚ್ಚಿನ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಿದೆ. ಸಿನಿಮಾದ ಮೇಕಿಂಗ್ ಕ್ವಾಲಿಟಿ ಹಾಗೂ ಪರದೆ ಮೇಲೆ ಅದನ್ನ ರೆಪ್ರೆಸೆಂಟ್ ಮಾಡುವಂತಹ ರೀತಿ ಭಾರತೀಯ ಚಿತ್ರರಂಗಕ್ಕೆ ಒಂದು ವಿಶೇಷವಾದ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಲಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಸಿನಿಮಾದ VFX ಕೇವಲ ಹಾಲಿವುಡ್ ಅಲ್ಲ, ಹಾಲಿವುಡ್ ನವರಿಗೂ ಕೂಡ ಎಕ್ಸಾಂಪಲ್ ಅನ್ನುವಂತಹ ರೀತಿಯಲ್ಲಿ ಕಂಡು ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ಸಿನಿಮಾ ಖಂಡಿತವಾಗ್ಲೂ 1,000 ಕೋಟಿ ರೂಪಾಯಿಗಳ ಕಲೆಕ್ಷನ್ ಅನ್ನ ಸುಲಭವಾಗಿ ದಾಟಿ ಹೋಗುತ್ತೆ ಅನ್ನೋದು ಈಗಾಗಲೇ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಯ ಲೆಕ್ಕಾಚಾರ. ಯಾಕಪ್ಪ ಅಂದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಬಜೆಟ್ ಇದೆ ಅಂದ್ರೆ ಅದೇ ರೀತಿಯ ರಿಟರ್ನ್ ಪ್ರಾಬಬಿಲಿಟಿ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕೆಲವೊಂದು ಮೂಲಗಳು ಹೇಳೋ ಪ್ರಕಾರ ಮೊದಲ ವೀಕೆಂಡ್ ನಲ್ಲೇ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾರ್ಕ್ ಅನ್ನ ಕ್ರಾಸ್ ಮಾಡುತ್ತೆ ಅಂತ ಇದೆ. ಇನ್ನು ಈ ಸಿನಿಮಾ 2026ರ ನವೆಂಬರ್ ತಿಂಗಳ ದೀಪಾವಳಿ ಹಬ್ಬದ ಟೈಮಲ್ಲಿ ರಿಲೀಸ್ ಆಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಯಾಕಂದ್ರೆ ನಮ್ಮ ರಾಕಿ ಬಾಯ್ ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ರಣಬೀರ್ ಕಪೂರ್ ಅವ್ರಿಗಿಂತ ಹೆಚ್ಚಾಗಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಯಶ್ ಅವರ ಕಾರಣದಿಂದಾಗಿನೇ ಈ ಸಿನಿಮಾ ಹೈಪ್ ಹೆಚ್ಚಾಗಿದ್ದು, ಹ್ಯಾನ್ಸ್ ಜಿಮ್ಮರ್ ಹಾಗೂ AR ರೆಹಮಾನ್ ಅವರ ಮ್ಯೂಸಿಕ್ ಕೂಡ ಸಿನಿಮಾದ ಹೈಲೈಟ್ ಗಳಲ್ಲಿ ಒಂದು. ನೋಡೋಣ 1,000 ಕೋಟಿ ರೂಪಾಯಿ ಗೆರೆಯನ್ನ ಎಷ್ಟು ದಿವಸದ ಒಳಗಡೆ ಸಿನಿಮಾ ದಾಟುತ್ತೆ ಅಂತ. ಇನ್ನು ಈ ಲಿಸ್ಟ್ ಅಲ್ಲಿ ಖಂಡಿತವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕೂಡ ಇದ್ದೇ ಇರುತ್ತೆ ಬಿಡಿ. KVN ಪ್ರೊಡಕ್ಷನ್ ಹಾಗೂ ಯಶ್ ಅವರ ಈ ಕನಸಿಗೆ ನಿರ್ದೇಶಕಿಯಾಗಿ ಕಾಣಿಸ್ಕೊಂಡಿದ್ದು ಗೀತು ಮೋಹನ್ ದಾಸ್. ಈಗಾಗಲೇ ಟೀಸರ್ ಸ್ವಲ್ಪ ಮಟ್ಟಿಗೆ ಚರ್ಚೆಗೆ ಒಳಗಾಗಿದ್ರು ಕೂಡ ಕ್ವಾಲಿಟಿ ವಿಚಾರದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅನ್ನೋದು ಪ್ರತಿಯೊಬ್ಬರಿಂದ ಕೂಡ ಕೇಳಿ ಬಂದಿದೆ. ಹೀಗಾಗಿ ಈಗಾಗಲೇ ಹಿಂದಿನ ಸಿನಿಮಾ 1,250 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿರೋದ್ರಿಂದಾಗಿ ಟಾಕ್ಸಿಕ್ ಕೂಡ 1,000 ಕೋಟಿ ಕಲೆಕ್ಷನ್ ಮಿನಿಮಮ್ ಅಂತ ಹೇಳಲಾಗ್ತಿದೆ. ಬಹುತೇಕ ಸೇಮ್ ಸ್ಟೈಲ್ ಹಾಗೂ ಆಟಿಟ್ಯೂಡ್ ಅನ್ನೇ ಯಶ್ ಅವರು ಇಲ್ಲಿ ಕ್ಯಾರಿ ಮಾಡ್ತಿದ್ದಾರೆ. ಸಿನಿಮಾದ ಕಂಟೆಂಟ್ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ಬಸ್ ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದಲ್ಲ ಒಂದು ಕಡೆಗಳಲ್ಲಿ ಕೇಳಿ ಬರ್ತಾನೆ ಇದೆ. ಹೀಗಾಗಿ ಯಾವುದೇ ಕ್ಲಾಶ್ ಇರಲಿ, ಖಂಡಿತವಾಗ್ಲೂ ಬಾಕ್ಸ್ ಆಫೀಸ್ ಅಲ್ಲಿ ರಾಯ 1,000 ಕೋಟಿ ರೂಪಾಯಿಗಳ ವೀರಗಲ್ಲನ್ನ ನೆಟ್ಟಿ ಬರ್ತಾನೆ ಅನ್ನೋದು ನಮ್ಮ ಭರವಸೆ. ಇನ್ನು ಅದೇ ದಿನ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಿರುವಂತಹ ಬಾಲಿವುಡ್ ನ 2025ರ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ದುರಂಧರ್ ಸಿನಿಮಾದ 2ನೇ ಪಾರ್ಟ್. ಈಗಾಗಲೇ ಸಿನಿಮಾದ ಶೂಟಿಂಗ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಕೇಳಿ ಬರ್ತಿದೆ. ಉರಿ ಸಿನಿಮಾದ ಸಕ್ಸಸ್ ನಿಂದ ಆದಿತ್ಯದಾರ್ ಮತ್ತೆ ಎನರ್ಜೆಟಿಕ್ ಆಗಿ ದುರಂಧರ್ ಸಿನಿಮಾದ ಮೂಲಕ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿ ಈಗ ಮತ್ತೆ ಅದೇ ಸಕ್ಸಸ್ ಅನ್ನ ದುರಂಧರ್ 2 ಮೂಲಕ ಕಂಟಿನ್ಯೂ ಮಾಡುವಂತಹ ಪ್ಲಾನಿಂಗ್ ನಲ್ಲಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಇದು ಬರೀ ಹಿಂದಿಯಲ್ಲಿ ರಿಲೀಸ್ ಆಗಿ ದೊಡ್ಡ ಮಟ್ಟದ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಅನ್ನ ಮಾಡಿತು ಅನ್ನೋದು ಸುದ್ದಿ. 2ನೇ ಪಾರ್ಟ್ ಕರ್ನಾಟಕದಲ್ಲಿ ಟಾಕ್ಸಿಕ್ ಎದುರುಗಡೆ ರಿಲೀಸ್ ಆದರೆ ಏನಾಗಬಹುದು ಅನ್ನೋದು ಈಗ ಪ್ರತಿಯೊಬ್ಬರ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಷಯ. ಅಂಡ್ ದಿಸ್ ಟೈಮ್ ದುರಂಧರ್ 2 ಕನ್ನಡದಲ್ಲಿ ಕೂಡ ರಿಲೀಸ್ ಆಗ್ತದೆ. ನೋಡೋಣ ಏನಾಗುತ್ತೆ ಅಂತ. ಅನ್ಕೊಂಡಂತೆ ಆಗಿದ್ರೆ ಜನವರಿ 9ಕ್ಕೆ ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಯಾಕೋ ಗೊತ್ತಿಲ್ಲ, ಸೆನ್ಸಾರ್ ಬೋರ್ಡ್ ಅದು ಇದು ಅಂತ ಕೋರ್ಟ್ ಅನ್ನ ಅಲ್ದಾಡಿಸಿ ಸಿನಿಮಾ ಈಗ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದೇ ಕನ್ಫ್ಯೂಷನ್ ಅಲ್ಲಿದೆ. ಸಿನಿಮಾಗಿಂತ ಹೆಚ್ಚಾಗಿ ಸಿನಿಮಾದ ನಾಯಕ ನಟ ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಎನ್ನುವಂತಹ ಎಮೋಷನ್ ಬಾಕ್ಸ್ ಆಫೀಸ್ ನಲ್ಲಿ ಈ 1,000 ಕೋಟಿ ರೂಪಾಯಿಗೂ ಹೆಚ್ಚಿನ ಕಲೆಕ್ಷನ್ ಮಾಡೋದಕ್ಕೆ ಒಂದು ಪ್ರಮುಖ ರೀಸನ್ ಆಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ಫ್ಯಾಕ್ಟ್ ಕಾಲಿವುಡ್ ಅಲ್ಲಿ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಇದುವರೆಗೂ ಆಗೇ ಇಲ್ಲ. ಖಂಡಿತವಾಗ್ಲೂ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಹಾಗೂ ತಮಿಳಿನ ಮೊದಲ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಸಿನಿಮಾ ಆಗ್ಬಹುದು ಅನ್ನುವಂತಹ ಭರವಸೆ ಕೂಡ ತೋರಿಸ್ತಿದೆ. ನೋಡೋಣ ಸಿನಿಮಾದ ಸ್ಟೋರಿ ಅದಕ್ಕೆ ಪೂರಕವಾಗಿರುತ್ತೋ ಇಲ್ವೋ ಅನ್ನೋದನ್ನ. ರೊಮ್ಯಾಂಟಿಕ್ ಡ್ರಾಮಾ ಕ್ಯಾಟಗರಿಯ ಸಿನಿಮಾಗಳನ್ನ ಮಾಡೋದಕ್ಕೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ಬಾಲಿವುಡ್ ಅಲ್ಲಿ ಸಂಜಯ್ ಲೀಲಾ ಬನ್ಸಾಲಿ ಬೆಸ್ಟ್ ಅಂತ ಹೇಳ್ಬೋದು. ಅವರ ಮುಂದಿನ ಮೋಸ್ಟ್ ಅವೈಟೆಡ್ ಸಿನಿಮಾ ಲವ್ ಅಂಡ್ ವಾರ್ ಕೂಡ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ರಣಬೀರ್ ಕಪೂರ್, ಆಲಿಯಾ ಭಟ್ ಹಾಗೂ ವಿಕ್ಕಿ ಕೌಶಲ್ ಸಿನಿಮಾದ ಲೀಡ್ ಆಕ್ಟರ್ಸ್ಗಳು.
ನೋಡ್ತಾ ಇದ್ರೆ ಇದೊಂದು ಲವ್ ಟ್ರಯಾಂಗಲ್ ಅಂತ ಅನಿಸ್ತದೆ. ಲಾಂಗ್ ರನ್ ನಲ್ಲಿ ಖಂಡಿತವಾಗ್ಲೂ ಈ ಸಿನಿಮಾ 1,000 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಸಾಮರ್ಥ್ಯವನ್ನ ತೋರಿಸ್ತದೆ. ಸಿನಿಮಾ ಈ ವರ್ಷದ ಆಗಸ್ಟ್ಗೆ ರಿಲೀಸ್ ಆಗುತ್ತೆ ಎನ್ನುವಂತಹ ಗಾಳಿ ಸುದ್ದಿಗಳು ಬಾಲಿವುಡ್ ನ ಅಂಗಳದಲ್ಲಿ ಓಡಾಡ್ತಿದೆ. ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾದ ಡೈರೆಕ್ಟರ್ ಅಂತ ಅಂದ್ಮೇಲೆ ಸಿನಿಮಾದ ಸಾಂಗ್ಗಳು ಕೂಡ ಸೂಪರ್ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಲಿಸ್ಟ್ ಅಲ್ಲಿ ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ NTR ಕಾಂಬಿನೇಷನ್ ನ ಡ್ರ್ಯಾಗನ್ ಸಿನಿಮಾ ಕೂಡ ಖಂಡಿತವಾಗ್ಲೂ ಕಾಣಿಸ್ಕೊಳ್ಳುತ್ತೆ. ಪ್ರಶಾಂತ್ ನೀಲ್ ರವರ ಟ್ಯಾಲೆಂಟ್ ಈ ಸಿನಿಮಾದ ಮೂಲಕ ವ್ಯಾಪಕವಾಗಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಹರಿದಾಡುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಈ ಸಿನಿಮಾದ ಬಗ್ಗೆ ಅವರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಹಾಗೂ ಸಿನಿಮಾದ ಕಂಟೆಂಟ್ ಮೇಲೆ ಕೂಡ ಅವರಿಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಎರಡು ಪವರ್ಫುಲ್ ಮಾಸ್ ಪರ್ಸನಾಲಿಟಿಗಳು ಒಂದಾದಾಗ ಸಿನಿಮಾ ಯಾವ ರೀತಿ ಮೂಡ್ ಬರುತ್ತೆ ಅನ್ನೋದೇ ಮಜವಾದ ವಿಷಯ. ಹೀಗಾಗಿ ಸಿನಿಮಾ ಖಂಡಿತವಾಗ್ಲೂ 1,000 ಕೋಟಿ ಕಲೆಕ್ಷನ್ ಮಾಡುವಂತಹ ಪಕ್ಕಾ ಭರವಸೆಯನ್ನ ಮೂಡಿಸಿದೆ. ಕಾದ್ ನೋಡೋಣ. ಪ್ರಭಾಸ್ ಅವರ ಸಿನಿಮಾದ ಹೆಸರುಗಳನ್ನ ಈಗ ಲಿಸ್ಟ್ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಹೆದರಿಕೆ ಆಗುತ್ತೆ. ಆದ್ರೂ ಕೂಡ ಫೌಜಿ ಸಿನಿಮಾ ಈ ಭರವಸೆಯನ್ನ ಮೂಡಿಸಿದೆ. ಸಿನಿಮಾ ಹನು ರಾಘವ್ ಪುಡಿ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇದ್ದು, ಮೈತ್ರಿ ಮೇಕರ್ ಸಿನಿಮಾದ ನಿರ್ಮಾಣದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. 40ರ ದಶಕದ ಸ್ವಾತಂತ್ರ್ಯದ ಕಥೆಯನ್ನ ಈ ಸಿನಿಮಾ ಹೇಳೋದಕ್ಕೆ ಹೊರಟಿದ್ದು, ಪೀರಿಯಾಡಿಕಲ್ ಸಿನಿಮಾಗಳಲ್ಲಾದ್ರೂ ಪ್ರಭಾಸ್ ಅವರಿಗೆ ಒಂದು ನಿರೀಕ್ಷಿತ ಗೆಲುವು ಸಿಗುತ್ತಾ ಅನ್ನೋದೇ ನಮ್ಮೆಲ್ಲರ ನಿರೀಕ್ಷೆ. ಮೊದಲೆರಡು ವೀಕೆಂಡ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಪ್ರಭಾಸ್ ಅವರ ಸಿನಿಮಾಗಳು ಸ್ವಲ್ಪ ಮಟ್ಟಿಗೆ ಕತೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಲಾಂಗ್ ರನ್ ನಲ್ಲಿ ದೊಡ್ಡ ಮಟ್ಟದ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡೇ ಮಾಡುತ್ತೆ ಅಂತ ಇತಿಹಾಸ ಹೇಳುತ್ತೆ. ಕಿಂಗ್ ಶಾರುಖ್ ಖಾನ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ. ಈ ವರ್ಷದ ಕ್ರಿಸ್ಮಸ್ ರಿಲೀಸ್ಗೆ ರೆಡಿಯಾಗಿ ವಾರ್ನಿಂಗ್ ಕೊಟ್ಟಿರುವಂತಹ ಸಿನಿಮಾ. ಅಭಿಷೇಕ್ ಬಚ್ಚನ್, ದೀಪಿಕಾ ಪಡ್ಕೋಣೆ ಹಾಗೂ ಮಗಳು ಸುಹಾನಾ ಖಾನ್ ಅವರ ಜೊತೆಗೆ ಸಿನಿಮಾದ ಡೈರೆಕ್ಟರ್ ವಾರ್ ಖ್ಯಾತಿಯ ಸಿದ್ಧಾರ್ಥ್ ಆನಂದ್. ಹೀಗಾಗಿ ಈ ಸಿನಿಮಾದಲ್ಲಿ ಸಖತ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗಾಗಲೇ ಬಾಲಿವುಡ್ಗೆ ಡಬಲ್ 1,000 ಕೋಟಿಯ ಸಿನಿಮಾಗಳನ್ನ ನೀಡಿರುವಂತಹ ಕಿಂಗ್ ಮೂಲಕ ಮತ್ತೆ ಅದೇ ಹಿಸ್ಟರಿಯನ್ನ ರಿಪೀಟ್ ಮಾಡ್ತಾರೆ ಅನ್ನೋದು ನಮ್ಮ ನಿರೀಕ್ಷೆ. ಈ ವರ್ಷ ಕೇವಲ ಕಿಂಗ್ ಸಿನಿಮಾಗಾಗಿ ಮಾತ್ರ ಟೈಮ್ ಕೊಡ್ತಾ ಇದ್ದೀನಿ, ಬೇರೆ ಯಾವುದೇ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದನ್ನ ಅವರು ಹೇಳ್ಕೊಂಡಿದ್ರು. 350 ಕೋಟಿ ರೂಪಾಯಿ ಬಜೆಟ್ ನ ಈ ಸಿನಿಮಾ ಖಂಡಿತವಾಗ್ಲೂ 1,000 ಕೋಟಿಯನ್ನ ಮಾಡುತ್ತೆ ಅನ್ನೋದು ಬಾಲಿವುಡ್ ನವರ ಲೆಕ್ಕಾಚಾರ ಕೂಡ. ಕೆಲವೊಂದು ಸಿನಿಮಾಗಳು ಈ ಲಿಸ್ಟ್ ಅಲ್ಲಿ ತನ್ನ ಸ್ಥಾನವನ್ನ ಸಂಪಾದನೆ ಮಾಡಬಹುದಾದಂತಹ ನಿರೀಕ್ಷೆಯನ್ನ ಖಂಡಿತವಾಗ್ಲೂ ಹುಟ್ಟಾಕಿದವೆ. ಅಂತಹ ಸಿನಿಮಾಗಳು ಯಾವ್ದಪ್ಪ ಅಂತ ನೋಡೋದಾದ್ರೆ, ರಾಮ್ ಚರಣ್ ಅವರ ಪೆದ್ದಿ, ರಿಷಬ್ ಶೆಟ್ಟಿ ಅವರ ಜೈ ಹನುಮಾನ್, ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಜೈಲರ್ 2 ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಬಿಲ್ಲಾ ರಂಗ ಭಾಷಾ. ರಾಮ್ ಚರಣ್ ರವರ ಲಾಸ್ಟ್ ಸಿನಿಮಾ ನೋಡಿದ್ಮೇಲೆ ಪೆದ್ದಿ ಅಷ್ಟೊಂದು ಕಲೆಕ್ಷನ್ ಮಾಡುತ್ತಾ ಅನ್ನುವಂತಹ ಡೌಟ್ ಅಂತೂ ಬಂದಿದೆ. ಆದ್ರೆ ಸ್ಟೋರಿ ಹಾಗೂ ಆಡಿಯನ್ಸ್ಗೆ ಡೈರೆಕ್ಟರ್ ಅವರ ಕನ್ವಿಕ್ಷನ್ ಅರ್ಥ ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ 1,000 crore ಎಲೈಟ್ ಲಿಸ್ಟ್ ಗೆ ಈ ಸಿನಿಮಾ ಆಡ್ ಆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೇ ರೀತಿಯಲ್ಲಿ ಜೈ ಹನುಮಾನ್ ಸಿನಿಮಾ ಕೂಡ ಸ್ವಲ್ಪ ಮಟ್ಟಿಗೆ ಡೌಟ್ ಮೂಡಿಸುತ್ತೆ, ಆದ್ರೆ ಕೆಪಾಸಿಟಿ ಖಂಡಿತ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಜೈಲರ್ 2 1,000 ಕೋಟಿ ಮಾಡಿದ್ರು ಮಾಡಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ ಹತ್ತತ್ರ 600 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಲಾಸ್ಟ್ ಟೈಮ್ ಅನಿರುದ್ಧ್ ಅವರ ಮ್ಯೂಸಿಕ್ ಕೂಡ ಸಿನಿಮಾನ ಸೇವ್ ಮಾಡಿತ್ತು ಅನ್ನೋದನ್ನ ಮರೆಯೋ ಹಾಗಿಲ್ಲ. ಈ ಬಾರಿ ಕತೆ ಚೆನ್ನಾಗಿದ್ದು ಮಲ್ಟಿ ಸ್ಟಾರರ್ ಕಾಂಬಿನೇಷನ್ ವರ್ಕೌಟ್ ಆದ್ರೆ ಸಿನಿಮಾ ಮಿಸ್ ಮಾಡದಂಗೆ 1,000 ಕೋಟಿ ಕಲೆಕ್ಷನ್ ಮಾಡಬಹುದು. ಇನ್ನು ಕಿಚ್ಚ ಸುದೀಪ್ ರವರ ಬಿಲ್ಲಾ ರಂಗ ಭಾಷಾ ಇದು ಕೂಡ ಪೊಟೆನ್ಶಿಯಲ್ ಹೊಂದಿದೆ. ಆದ್ರೆ ಪ್ರತಿಯೊಂದು ಪೀಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಜೋಡಿಸಿದ್ರೆ ಮಾತ್ರ ಅನೂಪ್ ಭಂಡಾರಿ ಬಿಗ್ ಸಕ್ಸಸ್ ನ ಈ ಸಿನಿಮಾದ ಮೂಲಕ ಕಾಣಬಹುದು. ಇವಿಷ್ಟು ಈ ವರ್ಷದ ದೊಡ್ಡ ಮಟ್ಟದ ಅಂದ್ರೆ 1,000 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಕಲೆಕ್ಷನ್ ಮಾಡಬಹುದಾದಂತಹ ಹಾಗೂ ಅದೇ ರೀತಿಯ ಸಾಮರ್ಥ್ಯವನ್ನ ಆಸುಪಾಸ್ನಲ್ಲಿ ಹೊಂದಿರುವಂತಹ ಸಿನಿಮಾಗಳ ಲಿಸ್ಟು. ಇವುಗಳಲ್ಲಿ ನೀವು ಯಾವ ಸಿನಿಮಾ ಮಾಡೇ ಮಾಡುತ್ತೆ ಕನ್ಫರ್ಮ್ ಅಂಡ್ ಯಾವ ಸಿನಿಮಾನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.